ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜನತಾ ಬಜಾರ್ ಬೀದಿ ಬದಿ ವ್ಯಾಪಾರಸ್ಥರ ಸ್ಥಳಾಂತರ ವಿವಾದ. ಹುಬ್ಬಳ್ಳಿಯಲ್ಲಿ ಸ್ಥಳಾಂತರಕ್ಕೆ ವಿರೋಧಿಸಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸ್ಥಳಾಂತರಿಸಿದರೆ ಯಾವುದೇ ಹೋರಾಟಕ್ಕೆ ಸಿದ್ಧ ಅಂತ ವ್ಯಾಪಾರಸ್ಥರು ಕರೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ನಗರದ ಜನತಾ ಬಜಾರ್ ಬೀದಿ ಬದಿ ವ್ಯಾಪಾರಸ್ಥರು ಈ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ನಗರದ ಪ್ರವಾಸಿ ಮಂದಿರದಲ್ಲಿ ವ್ಯಾಪಾರಸ್ಥರು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಲವಾರು ವರ್ಷದಿಂದ ಸರ್ಕಾರ ಸೂಚಿಸಿದ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೀವಿ ಅಂತ. ಹುಬ್ಬಳ್ಳಿ ನಗರದ ಜನತಾ ಬಜಾರ್ ಬೀದಿ ಬದಿ ವ್ಯಾಪಾರಸ್ಥರು ವೆಂಡಿಂಗ್ ಝೋನ್ ವ್ಯಾಪಾರಸ್ಥರ ಸಭೆ ಆಯಿತು. ನ್ಯಾಯಸಮ್ಮತವಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ಒಳಗಡೆ ವ್ಯಾಪಾರ ಮಾಡೋದಕ್ಕೆ ಸ್ಥಳಾಂತರ ಆಗೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಸಭೆ ಇತ್ತು, ಆ ಸಭೆಯಲ್ಲಿ ಈ ನಿರ್ಧಾರ. ಹಲವಾರು ವರ್ಷಗಳಿಂದ ಸರ್ಕಾರ ಸೂಚಿಸಿದ ಸ್ಥಳದಲ್ಲೇ ವ್ಯಾಪಾರ ಮಾಡಲಾಗ್ತಿದೆ. ಇದು ಕಾನೂನುಬದ್ಧವಾಗಿದೆ. ಈಗಲೂ ಕೂಡ ನಾವು ಅಲ್ಲೇ ಮಾಡ್ತೀವಿ. ಇದೇ ವೆಂಡಿಂಗ್ ಝೋನ್ ಬೀದಿ ಬದಿ, ಇದನ್ನು ನಾವು ನಂಬಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಅನೇಕ ಕುಟುಂಬಗಳು ಕೂಡ ಇದನ್ನು ನಂಬಿದವೆ. ಹೀಗಾಗಿ ಸ್ಥಳಾಂತರ ಮಾಡಬಾರ್ದು. ಏಕಾಏಕಿಯಾಗಿ ಸ್ಥಳಾಂತರ ಮಾಡಿದರೆ ಸಮಸ್ಯೆ ಆಗುತ್ತೆ. ಬಡ ವ್ಯಾಪಾರಸ್ಥರ ಬದುಕಿನ ಜೊತೆಗೆ ಆಟ ಆಡೋದು ಸರಿಯಲ್ಲ. ಇನ್ನು 182 ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರ ಕಟ್ಟಡದ ಒಳಗಡೆ ಸ್ಥಳಾಂತರಕ್ಕೆ ಸೂಚಿಸಿದ್ದು, 182 ವ್ಯಾಪಾರಸ್ಥರು ಕಟ್ಟ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರೇ ಅಂತ ಸ್ಪಷ್ಟತೆ ಇಲ್ಲ. ಜನತಾ ಬಜಾರ್ ಬೀದಿ ಬದಿ ವ್ಯಾಪಾರಸ್ಥರು ಏನು ಇವತ್ತು ಸಭೆಯನ್ನು ಕುಡಿದೀವಿ. ಜನತಾ ಬಜಾರ್ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಸ್ಥರವ್ರಿಗೆ ಸೀಮಿತ ಇಲ್ಲ. ಅದು ನಾವು ಸುಮಾರು 30-40 ವರ್ಷದಿಂದ ನಾವು ವ್ಯಾಪಾರ ಮಾಡ್ಕೊಂಬಂದೀವಿ. ಮಹಾನಗರ ಪಾಲಿಕೆಯಿಂದ ನಮ್ಗೆ ಒಂದು ಗುರುತಿಂದ ಚೀಟಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ 2019ರಲ್ಲಿ ಬೀದಿ ವ್ಯಾಪಾರಸ್ಥರ ಒಂದು ಇಲೆಕ್ಷನ್ ಆಗಿದೆ ಮತ್ತು ಅದರ ಸಂಬಂಧ ಟೌನ್ ವೆಂಡಿಂಗ್ ಕಮಿಟಿ ಅಂತೇಳಿ ಒಂದು ರಚನೆ ಆಗಿದೆ. ಇದು ಕರ್ನಾಟಕದಲ್ಲಿ ಯಾವುದೂ ಬೀದಿ ವ್ಯಾಪಾರಸ್ಥರಿಗೆ ಎತ್ತಂಗಡಿ ಮಾಡಬೇಕಂದ್ರೆ ಅದು ಟೌನ್ ವೆಂಡಿಂಗ್ ಕಮಿಟಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ನೇತೃತ್ವದಲ್ಲಿ ಏನು ಚರ್ಚೆ ಆಗ್ತದೆ ಅದು ತೊಗೊಂಡು ಡಿಸಿಷನ್ ತೊಗೋಬೇಕಂತೇಳಿ ಕಾಯ್ದೆ ಹಿಡ್ತೈತಿ. 2014 ಕಾಯ್ದೆಯನ್ನು ಎಲ್ಲ ಗಾಳಿಗೆ ತೂರಿ ಬೀದಿ ವ್ಯಾಪಾರಸ್ಥರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಎಲ್ಲಿ ಕುಂತೇವಲ್ಲ ಅಲ್ಲೇ ನಾವು ಕುಂದ್ರೋದು. ಅಲ್ಲಿಂದ ನಾವು ಕಟ್ಟ ವ್ಯಾಪಾರಸ್ಥರಿಗೆ ಕಟ್ಟಿದ್ದು 177 ಮಂದಿಗೆ ಅವ್ರಿಗೆ ಸೀಮಿತ ಇರಲಿ. ನಾವು ಬೀದಿ ವ್ಯಾಪಾರಸ್ಥರು ನಾವು ಎಲ್ಲಿ ಕುಂದಿರ್ತೇವಲ್ಲ, ನಾವು ರೋಡ್ ಮೇಲೆ ಕುಂತ್ಕೊಂಡು ಬಂದೇವಲ್ಲ ಅಲ್ಲೇ ಕುಂದಿರ್ತೇವೆ ಅಂತೇಳಿ ನಾವು ಅದ್ರ ಸಲುವಾಗಿ ಇವತ್ತು ಮೀಟಿಂಗ್ ಇಟ್ಟು ಬೀದಿ ವ್ಯಾಪಾರಸ್ಥರಲ್ಲಿ ಎಲ್ಲರೂ ನಾವೆಲ್ಲ ಒಕ್ಕಟ್ಟಾಗಿ ನಾವು ಒಂದೇ ತೀರ್ಮಾನ ತೊಗೊಂಡಿದ್ದು. ನಾವು ಎಲ್ಲಿ ಕುಂತೇವಲ್ಲ ಅಲ್ಲೇ ನಮ್ಮ ಬೀದಿ ವ್ಯಾಪಾರಸ್ಥರು ನಾವು ಅಲ್ಲೇ ಕುಂದಿರ್ತೇವೆ. ನಾವು ಕಟ್ಟ ಸೀಮಿತ ನಮಗಂತ ಕೇಳಿ ಕಟ್ಟಿದ್ದಲ್ಲದು, ಕಟ್ಟ ವ್ಯಾಪಾರಸ್ಥರಿಗೆ ಅಷ್ಟೇ ಕಟ್ಟಿದ್ದು ಸೀಮಿತ. ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಸಂಬಂಧ ಇಲ್ಲ. ನಾವು ಎಲ್ಲಿ ಕುಂತೇವಲ್ಲ ಅಲ್ಲೇ ಕಟ್ಟ ಬೀದಿ ವ್ಯಾಪಾರಸ್ಥರಲ್ಲಿ ಅಲ್ಲೇ ಕುಂತು ವ್ಯಾಪಾರ ಮಾಡ್ತೇವೆ ಅಂತ ತಿಳಿಸಿ. ನಾವು ಎಲ್ಲಿ ಕುಂತೇವಲ್ಲ ಅಲ್ಲೇ ನಾವು ಕುಂದ್ರೋದು. ಅಲ್ಲಿಂದ ನಾವು ಕಟ್ಟ